ಗಲಭೆಕೋರರ ಬೆನ್ನಿಗೆ ನಿಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದರೆ ಡಿಜೆಹಳ್ಳಿ ಕೆಜೆಹಳ್ಳಿ ಆರೋಪಿಗಳ ಬಗ್ಗೆ ಡಿಕೆಶಿ ಅನುಕಂಪ ಹೊಂದಿದ್ರು. ಅವರು ಅಮಾಯಕರಿದ್ದರೆ ಕಾಪಾಡಬೇಕಲ್ವೇ, ನೀವಾಗಲಿ ನಾವಾಗಲಿ ರಕ್ಷಣೆ ಮಾಡಬೇಕಲ್ವೇ, ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಪುಲಕೇಶಿ ನಗರ ಶಾಸಕ ಶ್ರೀನಿವಾಸ್ ಮನವಿಗೆ ಹೋಗೊಟ್ಟಿದ್ದಾರೆ ಡಿಕೆಶಿ. ಡಿಜೆಹಳ್ಳಿ ಕೆಜೆಹಳ್ಳಿ ಆರೋಪಿಗಳ ಬಗ್ಗೆ ಡಿಕೆಶಿ ಅನುಕಂಪ ತೋರ್ತಾ ಇದ್ದಾರಂತೆ. ಅವರು ಅಮಾಯಕರಿದ್ದರೆ ಕಾಪಾಡಬೇಕು, ನೀವಾಗಲಿ ನಾವಾಗಲಿ ರಕ್ಷಣೆ ಮಾಡಬೇಕಲ್ವೇ ಅಂಥೇಳಿ ಹೇಳಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತೊಂದು ಆಹ್ವಾನ ಬಂದಿತ್ತು. ಅವರೆಲ್ಲ ಅಮಾಯಕರಿದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಪುಲಕೇಶಿ ನಗರ ಶಾಸಕ ಶ್ರೀನಿವಾಸ್ ಅವರ ಮನವಿ ಇದು. ಅದಕ್ಕೆ ಡಿಕೆಶಿ ಹೋಗೊಟ್ಟಿದ್ದಾರಂತೆ. ಒಬ್ಬರು ಪತ್ರ ಕೂಡ ಬರೆದಿದ್ದರು, ಅವರನ್ನು ಬಿಡುಗಡೆ ಮಾಡಬೇಕು, ಅವರ ಅಮಾಯಕರು ಅಂತೇಳಿ. ಈಗಾಗಲೇ ಶ್ರೀಕಾಂತ್ ಪೂಜಾರಿ ಬಂಧನವಾಗಿರೋ ಕಾರಣಕ್ಕಾಗಿ ಮತ್ತೊಂದು ಕಡೆ ಮುಸ್ಲಿಮರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ಇದು ಭುಗಿಲೇಳುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವ್ರಿಗೇನಾದ್ರು ನಾವು ಕಾನೂನು ಅಡಿಯಲ್ಲೇ ಡಿಜಿಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಆಗ BJP ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರುಗಳೆಲ್ಲ ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತವಾಗೂ ಹೇಳಿದರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಈಗ ನಾವು ಕಾನೂನು ಅಡಿಯಲ್ಲೇ ಡಿಜಿಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನು ಏಕಾಏಕಿ ನಾನು ಇದು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಆಗ BJP ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಈಗ BJP ನಾಯಕರಾಗಿರುವಂಥ MLC ರವಿಕುಮಾರ್ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ತೆ. ಇವತ್ತು DK ಶಿವಕುಮಾರ್ ಅವರನ್ನು ಮಾತನ್ನು ಹೇಳಿದ್ದಾರೆ. ಅಮಾಯಕರಿದ್ದರೆ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ವಿಚಾರ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ತೊಂದರೆ ಇಲ್ಲ, ಅಮಾಯಕರು ತುಂಬ ಜನ ಇದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು. BJP ಸರ್ಕಾರ ಕೆಲವರ ಬಗ್ಗೆ ಫಿಟ್ಟಿಂಗ್ ಇಟ್ಟಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದರೆ ಅವರನ್ನು ಕೆಲವು ಕೇಸ್ಗಳಲ್ಲಿ ಫಿಟ್ ಮಾಡಿತ್ತು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನಾನು DK ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಅಮಾಯಕರು ಅಂತ ಹೇಳಿದ್ರೆ ಬಿಡಬೇಕು ಅಂತ ಹೇಳಿದಾರೆ ಅಂತ ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ. ಇನ್ವಾಲ್ವ್ ಆಗಿರೋಂಥವ್ರನ್ನೇ FIR ಮಾಡಿದ್ದಾರೆ. ಓಕೆ, ಅದ್ರೊಳಗೆ ಭಾಗಿಗಳಾಗಿರ್ತಕ್ಕಂಥ ಯಾರು ಬೆಂಕಿ ಹಚ್ಚಿದ್ರು, ಯಾರ ಮನೆಯನ್ನ ಸುಟ್ಟರು, ಅದು ಶಾಸಕರ ಮನೆಯನ್ನ ಸುಟ್ಟರು, ಅಥವಾ ಆಸ್ತಿ ಪಾಸ್ತಿಯನ್ನ ನಾಶ ಮಾಡಿದ್ರು, ಅಂತವ್ರನ್ನ ಒಳಗೆ ಹಾಕೋದ್ರ ಬಗ್ಗೆ ಅಮಾಯಕರು ಹೆಂಗಾಗ್ತಾರ? ಅಮಾಯಕರಾಗಕ್ ಸಾಧ್ಯ ಇಲ್ಲ. ಒಬ್ಬ ಶಾಸಕನ ಮನೆಯನ್ನ ಸುಟ್ಟು ಹಾಕ್ತಾರೆ, ಬೆಂಕಿ ಹಚ್ತಾರೆ ಅಂತಂದ್ರೆ ಅಮಾಯಕರಾಗ್ತಾರ? ಒಂದು ಕಡೆ ಅಮಾಯಕರು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಎಷ್ಟು 31 ವರ್ಷಗಳ ಬಳಿಕ ಅಚಾನಕ್ಕಾಗಿ ಅರೆಸ್ಟ್ ಮಾಡ್ತಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ, ಹುಬ್ಬಳ್ಳಿನಲ್ಲಿ ಅರೆಸ್ಟ್ ಮಾಡಿದ್ರು, ಇದು ಖಂಡನೀಯ. ಇದಕ್ಕಿಂತ ಮುಂಚೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತ ಒಬ್ಬ ಭಯೋತ್ಪಾದಕ, ಅವನನ್ನ ಬ್ರದರ್ ಅಂತ ಕರೀತಾರೆ, ಅಮಾಯಕ ಅಂತ ಕರೀತಾರೆ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ನಲ್ಲಿ, ಸ್ಕೂಲ್ ಹಾಸ್ಟೆಲ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜಲ್ಲಿ ಬ್ಲಾಸ್ಟ್ ಆಗಿದ್ರೆ ಮತ್ತೆ ಏನಾಗಿರೋದು? ಇಂಥವರೆಲ್ಲ ಅಮಾಯಕರ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಭಯೋತ್ಪಾದನೆಯನ್ನ ಹೆಂಗಪ್ಪ ಬೆಳೆಸಿದ್ರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ತರದ ನಿಲುವುಗಳಿಂದನೇ, ನಿರ್ಧಾರಗಳಿಂದನೇ ನಮ್ಮ ದೇಶದಲ್ಲಿ ಭಯೋತ್ಪಾದಕರು, ನಕ್ಸಲೈಟ್ಸ್ ಬೆಳೆದಿದ್ರು. ಹಾಗಾಗಿ ಇದನ್ನ ಖಂಡಿಸ್ತೇನೆ. DK ಶಿವಕುಮಾರ್ ಅವರು ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಕಳ್ಳನನ್ನಂತಾನೆ ನೋಡ್ಬೇಕು, ಭಯೋತ್ಪಾದಕನನ್ನ ಭಯೋತ್ಪಾದಕನಂತೆಯೇ ನೋಡ್ಬೇಕು. ಈ ರೀತಿಯ ಒಂದು ಧೋರಣೆ ಸರ್ಕಾರದ್ದಾಗಬೇಕು. ಆದ್ರೆ ಭಯೋತ್ಪಾದಕರ ಬಗ್ಗೆ, ಆಮೇಲೆ ಬೆಂಕಿ ಹಚ್ಚಿದವ್ರ ಬಗ್ಗೆ, ನಾಡಿನ ಆಸ್ತಿ ಪಾಸ್ತಿಯನ್ನ ನಾಶ ಮಾಡಿದಂತವ್ರ ಬಗ್ಗೆ ಈ ತರ
ಸಾಫ್ಟ್ ಧೋರಣೆಯನ್ನ ತಾಳ್ತಕ್ಕಂಥದ್ದು ಸರಿಯಲ್ಲ. ಎಸ್ ಸರ್, ಥ್ಯಾಂಕ್ ಯು.